ನಾನು ಕಮ್ಮಿ ಕೇಳಿದ್ನ ಈ 35,000 ಏನಾದರೂ ಫೈನಲ್ ಟು ಫೈನಲ್ ಏನು ಪ್ರೈಸ್ ಆಗುತ್ತೆ ಸರ್ 37,000 ಫೈನಲ್ ಮಾಡ್ಕೊಡೋಣ. ಆ್ಯಂಡ್ ಫಾರ್ಚುನರು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸಿಗುತ್ತೆ. ಮಾಡಿಫೈಡ್ ವೆಹಿಕಲ್ ಸ್ವಲ್ಪ ರೇರ್ ಆಗಿ ಸಿಗೋದು ಅಂತ ಹೇಳ್ಬೋದು. 500ಗಳು ಸರ್ ಪೂರ್ತಿ ಲೈನ್ ಇರೋದು 7 ಸೀಟರ್ ವೆಹಿಕಲ್ ಸರ್. ಜಸ್ಟ್ 1,80,000ಗೆ ಮಾಡ್ಕೊಡೋಣ. 1,80,000ಕ್ಕೆ ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ ಜಸ್ಟ್ 3,50,000 ಕೋಟಿಂಗ್ ಇದೆ. ಇಯರ್ ಎಂಡ್ ಆಫರ್ ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 3,35,000ಗೆ ಕ್ಲೋಸ್ ಮಾಡ್ಕೊಡೋಣ. ಪ್ರೈಸಿಂಗ್ ಬಂದು ಜಸ್ಟ್ 2,85,000ಗೆ ಕ್ಲೋಸ್ ಮಾಡ್ಕೊಡೋಣ. ಪ್ರೈಸಿಂಗ್ ಬಂದು ಜಸ್ಟ್ ನಿಮಗೆ 3,30,000ಗೆ ಕ್ಲೋಸ್ ಮಾಡ್ಕೊಡೋಣ. ಪ್ರೈಸಿಂಗ್ ಇದು ಮಾರ್ಕೆಟ್ ಬೆಲೆ ನಿಮಗೆ 3.5 ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ ನಿಮಗೆ 3,30,000ಗೆ ಕ್ಲೋಸ್ ಮಾಡ್ಕೊಡೋಣ. ಎದುರುಗಡೆ ಬಂದ್ರೆ ಜಸ್ಟ್ 5,90,000ಗೆ ಕ್ಲೋಸ್ ಮಾಡ್ಕೊಡೋಣ. 5,90,000 ಜಸ್ಟ್ 4,90,000ಗೆ ಕ್ಲೋಸ್ ಮಾಡ್ಕೊಡೋಣ. 2014 ಮಾಡಲ್ ವೆಹಿಕಲ್, 2011 ಮಾಡಲು 1,75,000ಕ್ಕೆ CNG ವೆಹಿಕಲ್. ಹೌದು ಸರ್. ಓಕೆ, ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರು ವೆಹಿಕಲ್ ತೊಗೊಳ್ಬೇಕಂತಂದ್ರೆ 7 ಸೀಟರ್ ವೆಹಿಕಲ್ಗಳು ಆರಾಮಾಗಿ ಒಂದು ಲೈನಲ್ಲಿ ನಿಲ್ತಿದೆ. ಇನೋವಾ ಹುಡುಕ್ತೀರಾ, ಫಾರ್ಚುನರ್ ಹುಡುಕ್ತೀರಾ, ಮಾಡಿಫೈಡ್ ಫಾರ್ಚುನರ್ ಹುಡುಕ್ತಿದ್ದೀರಾ, ಈ ಒಂದು ನೀವು XV500 ಹುಡುಕ್ತೀರಾ, ಆಲ್ಮೋಸ್ಟ್ ಆಗಿ ಎಲ್ಲ ಸಿಗುತ್ತೆ. ಆ್ಯಂಡ್ ಪೋಲೋ ಹುಡುಕ್ತೀರಾ, ಆಲ್ಮೋಸ್ಟ್ 4 ವೆಹಿಕಲ್ಲು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ 4 ವೆಹಿಕಲ್ಲು ಸ್ಟಾಕಿನ್ ಬರ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಪೆಟ್ರೋಲಲ್ಲಿ, ಡೀಸೆಲಲ್ಲಿ ಮಾರುತಿಗಳು ಬೇಕು ಅಂತಂದರೆ ಅಥವಾ ಸ್ವಿಫ್ಟಲ್ಲಿ ಬೇಕಂದರೆ ಟಾಪ್ ಎಂಡ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕ ಕಾರ್ ಝೋನು ಎಲ್ಲಿ ಬರುತ್ತೆ ಎಲ್ಲ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. 1 ಮಂತ್ ಆಯ್ತು, ಅದು 1.5 ಮಂತ್ ಆಯ್ತು ವಿಡಿಯೋ ಮಾಡಿಬಿಟ್ಟು. ಲಾಸ್ಟ್ ರೆಸ್ಪಾನ್ಸ್ ಯಾವ ಥರ ಇತ್ತು? ಲಾಸ್ಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಗೆ ಒಂದ್ಸತಿ ಕಂಗ್ರಾಚುಲೇಷನ್, ನಿಮ್ಮ Instagram ಅಲ್ಲಿ 250ಗೆ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗಿಂತ ಎಲ್ಲ ಅವರು ಫಾಲೋ ಮಾಡ್ತಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ನಾನು. ಆ್ಯಂಡ್ ನಿಮ್ಮಿಂದಾನೇ 2,50,000 ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 3,20,000 ನಿಯರ್ ಆಗಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಏನು ಸಬ್ಸ್ಕ್ರಿಪ್ಷನ್ ಒಂದೇನು ಫ್ರೀ ಆಗಿರುತ್ತಲ್ಲ ಅದು ನಮಗೆ ಮೋಟಿವೇಟೆಡ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಥರ ಶೋರೂಮ್ ಅಥವಾ ಈ ಥರ ವಿಡಿಯೋಗಳು ಜಾಸ್ತಿ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನನ್ನ ಕಡೆಯಿಂದ ಏನಾಗುತ್ತೆ, ನನ್ನ ಕಡೆಯಿಂದ ಬಂದರೆ ಆಲ್ಮೋಸ್ಟ್ ಇವರು ಎನ್ಕ್ವೈರಿ ಚೆನ್ನಾಗಿ ಮಾಡ್ತಾರೆ ಅಥವಾ ಹಾಸ್ಪಿಟಲ್ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸಿಂಗಲ್ಲೂ ಚೆನ್ನಾಗಿ ಕೊಡ್ತಾರೆ. ಹೌದು ಸರ್, ಖಂಡಿತ ಸರ್. ಈ ಸತಿ ಪೂರ್ತಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋಣ ಸರ್. ಎಂಡ್ ಆಫರ್, ನ್ಯೂ ಇಯರ್ ಆಫರ್, ನಿಮಗೆ ಎಲ್ಲ ಪ್ರೈಸಲ್ಲಿ ನಿಮಗೆ ನೆಗೋಷಿಯಬಲ್ ಮಾಡಿಕೊಡೋಣ. ಖಂಡಿತ ನನ್ನ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ಆಫರ್ ಇದೆ? ಹೌದು ಸರ್. 20 ಲೀಟರ್ ಪೆಟ್ರೋಲ್ ಮತ್ತು 20 ಲೀಟರ್ ಡೀಸೆಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಎಲ್ಲ ವೆಹಿಕಲ್ಸ್ ಮೇಲೆ ಫ್ರೀ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವ್ರಿಗೆ ತೋರಿಸಿ ಅಷ್ಟೇ. ಅಂಡ್ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್? ಈಗ ಆಲ್ಮೋಸ್ಟ್ ನಿಮಗೆ 80 ವೆಹಿಕಲ್ಸ್ ಅವೈಲೇಬಲ್ ಇದೆ. 80 ವೆಹಿಕಲ್ ಇದೆ. ಅಂಡ್ ಸ್ಟಾಕಿನಲ್ಲಿ ಬರೋದು ಎಷ್ಟಿದೆ ಸರ್? ಜಸ್ಟ್ 42,000 ಇಂದ ಸ್ಟಾರ್ಟಿಂಗ್ ಇದೆ. ಮತ್ತೆ ನಿಮಗೆ 20 ಲಕ್ಷ ತನಕನೂ ವೆಹಿಕಲ್ ಸಿಗುತ್ತೆ. 20 ಲಕ್ಷದವರೆಗೆ ಸಿಗುತ್ತೆ. ಇನ್ನೂ ಬರಬೇಕಾಗಿರೋ ವೆಹಿಕಲ್ ಎಷ್ಟಿರೋದು ಸರ್? ಇನ್ನ ನಿಮಗೆ ಒಂದು 20 ವೆಹಿಕಲ್ಸ್ ಸ್ಟಾಕಿನ. ಯಾವ್ಯಾವ್ದು ಇದೆ ಸ್ಟಾಕಿನಲ್ಲಿ ಸರ್? ನಿಮಗೆ i20 ಇದೆ, ಮತ್ತೆ ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, ಶಿಫ್ಟ್ ಡಿಸೈರ್ ಇದೆ, ಶಿಫ್ಟ್ ಇದೆ, ಮತ್ತೆ i20 ಇದೆ, ಮತ್ತೆ ಸ್ಯಾಂಟ್ರೋ ಇದೆ, ನಿಮಗೆ ಝೆನ್ ಇದೆ, 800 ಇದೆ. ನಿಮಗೆ ಯಾವ ವೆಹಿಕಲ್ ಬೇಕು, ಯಾವ ಕಂಪ್ನಿಯಲ್ಲಿ ಬೇಕು, ಏನು ಬಜೆಟಲ್ಲಿ ಬೇಕು, ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಸರ್. ಕಸ್ಟಮರ್ ಕಾಲ್ ಮಾಡಿ, ನಿಮ್ಮ ಸಬ್ಸ್ಕ್ರೈಬರ್ ಅವ್ರು ಕಾಲ್ ಮಾಡಿ, ಅವ್ರಿಗೆ ನೆಗೋಷಿಯಬಲ್ ಮಾಡಿ, ನಿಮಗೆ ಎಲ್ಲ ಡಿಸ್ಕೌಂಟ್ ಮಾಡಿ ಅವ್ರಿಗೆ ಮಾಡ್ಕೊಡೋಣ. ಖಂಡಿತ. ಅಂಡ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್, ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ನಮ್ಮೂರ ತಿಂಡಿ ಹೋಟೆಲಿಂದ ಒಂದು ಅರ್ಧ ಕಿಲೋಮೀಟರ್ ಮೇಲೆ ನಿಮಗೆ ಲೆಫ್ಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗಲ್ಲಿ ಇರೋದು. ಈ ಕಡೆ ಸುಂಗುತ್ಕಟ್ಟೆ ಆ ಕಡೆ ಬರೋರಿಗೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲಿಂದ ಲೆಫ್ಟ್ ತಗೊಂಡ್ರೆ 200 ಮೀಟರ್ ಡೌನ್ ಬಂದ್ರೆ ಅಲ್ಲೇ ರೈಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್. ಹೌದು ಸರ್, ವಾಕೇಬಲ್ ಡಿಸ್ಟೆನ್ಸ್. ಇಲ್ಲ ಅಂತ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಕಾಲ್ ಮಾಡಿ. ಈ ಒಂದು ನಾನು ಲೊಕೇಶನ್ ಅಥವಾ ಇಲ್ಲಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಹಿಕಲ್ ಇರೋರು ಡೈರೆಕ್ಟ್ ಆಗಿ ಇಲ್ಲೇ ವಿಸಿಟ್ ಇದ್ರೆ, ಇನ್ ಕೇಸ್ ಬಸ್ಸಲ್ಲಿ ಬರೋರು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್, ಕೆಳಗಡೆ ನಮ್ಮೂರ ತಿಂಡಿ ಹಿಡ್ಕೊಂಡ್ರು ಕೂಡ ವಾಕೇಬಲ್ ಡಿಸ್ಟೆನ್ಸ್ ಆಗಿದೆ. ಈ ಕಡೆಯಿಂದ ಇಟ್ಕೊಂಡ್ರು ವಾಕೇಬಲ್ ಡಿಸ್ಟೆನ್ಸ್ ಆಗಿರುತ್ತೆ. ಬರೀ 200 to 300 ಮೀಟರ್ಸ್ ಅಷ್ಟೇ ನಡೆದ್ರೆ ಸಾಕು, ಗಾಡಿಗಳು ಸಿಗುತ್ತೆ. ಅಂಡ್ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಆರಾಮಾಗಿ ನಿಮಗೆ ಪ್ಲೇಸ್ ಇದೆ. ಪ್ರೈಸಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ವಿಸಿಟ್ ಆಗಿ. ಅಂಡ್ ಈ ಚಾನಲ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ರೆ ಸರ್ ಲೋನು ಮಾಡ್ಕೊಡೋಣ ಸರ್. ಲೋನ್ ಕೂಡ ಆಗುತ್ತೆ. ಆ ಲೋನ್ ಕೂಡ ಆಗುತ್ತೆ. 70 to 80% ಲೋನ್ ಮಾಡ್ಕೊಡೋಣ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಇದು 3 ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಒಂದು 70 to 80% ಲೋನ್ ಮಾಡ್ಕೊಡ್ತೀನಿ. 2012 ಮಾಡೆಲ್ ಮೇಲೆ ಲೋನ್ ಮಾಡ್ಕೊಡ್ತೀನಿ. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಕರ್ನಾಟಕ ಕಾರ್ ಝೋನ್ ಇಲ್ಲಿ ಈ ಸರ್ತಿ ಸ್ವಲ್ಪ ಯುನೀಕ್ ಇಂದ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹೌದು ಸರ್. ಯಾಕಂತಂದ್ರೆ ಫಾರ್ಚುನರ್ ನೋಡಿದೆ, ಅಂಡ್ ಫಾರ್ಚುನರ್ ಸ್ಟಾರ್ಟ್ ಮಾಡೋಣ ಅಂತಂದೆ. ಅಂಡ್ ಮಾಡಿಫೈಡ್ ಆಗಿರೋ ಫಾರ್ಚುನರ್ ಎಷ್ಟು ಖರ್ಚು ಮಾಡಿದ್ದಾರೆ ಈ ವೆಹಿಕಲ್? ಸರ್ ಆಲ್ಮೋಸ್ಟ್ ಒಂದು 3 ಲಕ್ಷದಿಂದ 3.5 ಲಕ್ಷ ಬರೀ ಖರ್ಚು ಮಾಡಿದ್ದಾರೆ ಸರ್. ಖರ್ಚು ಏನೇನಾಗಿದೆ, ಏನೇನು ಅಡಿಷನಲ್ ಹಾಕಿದ್ದಾರೆ ಹೇಳ್ಬಿಡಿ ಸರ್. ಅಡಿಷನಲ್ ಅಂದ್ರೆ ನಿಮಗೆ ಇದು ಮೇಲೆ ಕ್ಯಾರಿಯರ್ ಹಾಕಿದ್ದಾರೆ, ಮತ್ತೆ ಇದು ನಿನ್ಕೊಳ್ಳೋಕೆ ಇದು ಹಾಕಿದ್ದಾರೆ, ಮತ್ತೆ ಆಫ್ಟರ್ ಮಾರ್ಕೆಟ್ ಅಲೈಸ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಹಾಕಿದ್ದಾರೆ, ಬ್ರಾಡ್ ಟೈರ್ಸ್ ಹಾಕಿದ್ದಾರೆ, ಮತ್ತೆ ನಿಮಗೆ ಸಸ್ಪೆನ್ಷನ್ ಎಲ್ಲ ಪಿನ್ ಟು ಪಿನ್ ಹೈಟ್ ಮಾಡಿದ್ದಾರೆ. ಓಕೆ. ಪ್ಯೂರ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಓಕೆ. 4x4 ವೆಹಿಕಲ್ ಸರ್. 1,68,000 ನೋಡಿದೆ. 1 ಲಕ್ಷ. ಆಫ್ಟರ್ ಮಾರ್ಕೆಟ್ ಪೇಂಟ್ ಏನಾದರೂ ಮಾಡಿಸಿದಾರಾ? ಹೌದು ಸರ್, ಪೇಂಟ್ ಮಾಡಿಸಿದ್ದೀನಿ. ಓಕೆ. ಆ್ಯಂಡ್ ನೋಡ್ಬೋದು ನೀವು ಮುಂದ್ಗಡೆ ಯಾವ ಥರ ಬರುತ್ತೆ. ಮುಂದ್ಗಡೆ ಸ್ವಲ್ಪ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಡ್ರಮ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಸೈಡು ಸ್ಪೋರ್ಟ್ಸಿ ಲುಕ್ಕಲ್ಲಿ ನಿಮಗೆ ಈ ವೆಹಿಕಲ್ ಸಿಗ್ತಿರೋದು. ಆ್ಯಂಡ್ ಫಾರ್ಚುನರು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸಿಗುತ್ತೆ.
ಮಾಡಿಫೈಡ್ ವೆಹಿಕಲ್ ಸ್ವಲ್ಪ ರೇರ್ ಆಗಿ ಸಿಗೋದು ಅಂತ ಹೇಳ್ಬೋದು. 4x4 ವೆಹಿಕಲ್ 10 ಮಾಡಲ್ ಆಗಿದೆ. 2010 ಮಾಡಲ್ FC 5 ವರ್ಷ ಇದೆ. 5 ವರ್ಷ ಇದೆಯಾ? ಹೌದು ಸರ್. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ 1,68,000 ಓಡಿದೆ. 1,68,000 ಓಡಿರೋದು. ಕೊಟೇಶನ್ ಏನು ಹೇಳ್ತಿದ್ರ ಸರ್? 13 ಲಕ್ಷ ಕೊಟೇಶನ್ ಇದೆ. 13 ಲಕ್ಷ. ಹಾ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಕೊಟೇಶನ್ 13 ಲಕ್ಷ ಇದೆ. ಫೈನಲ್ ಪ್ರೈಸ್ ಸರ್ ಫೈನಲ್ ಒಂದು 12,80,000ಗೆ ಕ್ಲೋಸ್ ಮಾಡ್ಕೊಡೋಣ. 12,80,000ಕ್ಕೆ ಫಾರ್ಚುನರು 4 ವೀಲ್ ಡ್ರೈವ್ ಗಾಡಿ ಮಾಡಿಫಿಕೇಶನ್ ಆಗಿದೆ. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಲೋನ್ ಆಗೋದಿಲ್ಲ ಅಲ್ಲ ಸರ್? ಇಲ್ಲ ಸರ್, ಲೋನ್ ಆಗಲ್ಲ. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ i20 ಆಸ್ತಾ ಟಾಪ್ ಅಂಡ್ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ವಿತ್ ಸನ್ರೂಫ್. ಆಟೋಮೆಟಿಕ್ ಮ್ಯಾನ್ಯುವಲ್ ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಏರ್ ಬ್ಯಾಗು ಅಂಡ್ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ನಿಮಗೆ. ಕಂಪನಿಯಿಂದಾನೇ ಸ್ಟಾಕ್ ಇನ್ ಆಗಿರೋದು. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಇಂಟೀರಿಯರ್ ಇಲ್ಲಿಂದಾನೆ ತೋರಿಸ್ಬಿಡ್ತೀನಿ. ಅಂಡ್ ಓಡಿರೋದು ಸರ್ 97,000 ಓಡಿದೆ. 97,000. 6 ಏರ್ ಬ್ಯಾಗು ಆಸ್ತಾ ಟಾಪ್ ಅಂಡ್ ಸಿಂಗಲ್ ಓನರ್ ವೈಲ್. CNG ಇಲ್ಲ, CNG ಇದೆ ಸರ್. CNG ಇದೆಯಾ? ಅಂಡ್ ಸಿಂಗಲ್ ಓನರ್ ವೆಹಿಕಲ್ ಓಡಿರೋದು ಸರ್ 97,000 ರನ್ನಿಂಗ್ ಆಗಿದೆ. 97,000 ಓಡಿರೋದು. CNG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಅಂದಾಜು? ಆರಾಮ ಒಂದು 30 ಎಕ್ಸ್ಪೆಕ್ಟ್ ಮಾಡ್ಬೋದು. 30. ಪ್ರೈಸಿಂಗ್ ಈಗ ಮಾರ್ಕೆಟ್ ಬೆಲೆ ನಿಮಗೆ 3.5 ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ ನಿಮಗೆ 3,30,000ಗೆ ಕ್ಲೋಸ್ ಮಾಡ್ಕೊಡೋಣ. 3,30,000ಕ್ಕೆ 2010 ಮಾಡಲು ಟಾಪ್ ಅಂಡ್ ಆಸ್ತಾ ಇದು ಸನ್ರೂಫ್ ಇರೋ ವೆಹಿಕಲ್. 6 ಏರ್ ಬ್ಯಾಗ್ ಸಿಂಗಲ್ ಓನರ್ ವೆಹಿಕಲ್ ಖಂಡಿತ. ಓಕೆ, ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ಹೋಗೋದಾದ್ರೆ XUV 500ಗಳು. ಸರ್ ಪೂರ್ತಿ ಲೈನ್ ಇರೋದು 7 ಸೀಟರ್ ವೆಹಿಕಲ್ ಸರ್. ಓಕೆ, ನಿಮಗೆ ಇನೋವಾ ಬೇಕಾ, XUV ಬೇಕಾ, ನಿಮಗೆ ಫಾರ್ಚುನರ್ ಬೇಕಾ, ಯಾವ ವೆಹಿಕಲ್ ಬೇಕು, ಪೋಲೋ ಬೇಕು, ಯಾವ ಕಲರ್ ಅಲ್ಲಿ ಬೇಕು, ಯಾವ ವೇರಿಯಂಟ್ ಅಲ್ಲಿ ಬೇಕು ನಿಮಗೆ? ಎಲ್ಲಿ ಬರಬೇಕು? ಬರೀ ಕರ್ನಾಟಕ ಕಾರ್ ಝೋನ್ ನಾಗರಹೊಳೆ ಹತ್ರ ವಿಸಿಟ್ ಮಾಡಬೇಕು ನೀವು. ಖಂಡಿತ. ನೆಕ್ಸ್ಟ್ ವೆಹಿಕಲ್ XUV 500. ಸರ್ XUV 500 W8 ವೇರಿಯಂಟ್ ಆಗಿರುತ್ತೆ. ಅದು ಬ್ಲಾಕ್ ಬ್ಯೂಟಿ. ಡೀಟೇಲ್ಸ್ ಬಂದು 2013 ಮ್ಯಾನುಫ್ಯಾಕ್ಚರ್ ಆಗಿದೆ, 14 ರಿಜಿಸ್ಟ್ರೇಷನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. W8 ವೇರಿಯಂಟ್ ಆಗಿರುತ್ತೆ. ಇದು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ರೆಕಾರ್ಡೆಡ್ ಓಡಿರೋದು 1,27,000 ಓಡಿದೆ. 1,27,000 ಓಡಿರೋದು W8 ವೇರಿಯಂಟ್. ಪ್ರೈಸಿಂಗು ಸರ್ ಮಾರ್ಕೆಟ್ ಪ್ರೈಸಿಂಗ್ ನಿಮಗೆ 6 ಲಕ್ಷ ಕಡಿಮೆ ಸಿಗಲ್ಲ ಸರ್. ಕರ್ನಾಟಕ ಕಾರ್ ಝೋನ್ಗೆ ವಿಸಿಟ್ ಮಾಡಿ. ಇಯರ್ ಎಂಡ್ ಆಫರ್ ಜಸ್ಟ್ 4,90,000ಗೆ ಕ್ಲೋಸ್ ಮಾಡ್ಕೊಡೋಣ. 2014 ಮಾಡಲ್ ವೆಹಿಕಲ್ 4,90,000ಗೆ ಕ್ಲೋಸ್ ಮಾಡ್ಕೊಡೋಣ. 4,90,000ಕ್ಕೆ 2014 ಮಾಡಲು ಸೆಕೆಂಡ್ ಓನರ್. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದಿರೋದು W8. ಸರ್ ಇನ್ನೊಂದು W8. ಇದು ಡೀಟೇಲ್ಸ್ ಬಂದು 2012 ಥರ್ಡ್ ಓನರ್ಶಿಪ್ ಆಗಿದೆ. W8 ವೇರಿಯಂಟ್. ಇದನ್ನು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಇದನ್ನು ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದು 1,60,000 1,50,000 ಸಮಥಿಂಗ್ ಓಡಿದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,20,000 ಕೋಟಿಂಗ್ ಇದೆ. ಮುಂದೆ ಬನ್ನಿ, ಸ್ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡೋಣ. 4,80,000 ಇಲ್ಲ ಸರ್, ಒಂದು 5,10ಗೆ ಕ್ಲೋಸ್ ಮಾಡ್ಕೊಡೋಣ. ಫೈನಲ್ 5 ಲಕ್ಷ ಮಾಡ್ಕೊಡೋಣ. 4,90,000 4,95ಗೆ ಕ್ಲೋಸ್ ಮಾಡ್ಕೊಡೋಣ. 4,90,000ಕ್ಕೆ ನನ್ನ ಕಡೆಯಿಂದ ಬಂದ್ರೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ಬೇಕಷ್ಟೇ. ಆಯ್ತು ಸರ್, ಮಾಡೋಣ. W8 ವೇರಿಯಂಟ್ 2013 ಮಾಡಲ್. 2012 ಮಾಡಲು. 12 ಮಾಡಲ್. ಓಕೆ, ಹಾಗೆ ನೋಡ್ಬೋದ್ರೆ ಟಾಟಾ ಬ್ರ್ಯಾಂಡ್ ಅಲ್ಲಿ ಒಂದು ವೆಹಿಕಲ್ ಇರೋದು. ಸರ್ ನೆಕ್ಸ್ಟ್ ಇರೋದು ಟಾಟಾ ನೆಕ್ಸಾನ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಟಾಟಾ ಬಿಲ್ ಕ್ವಾಲಿಟಿ ಅಂದ್ರೆ ಎಲ್ಲರಿಗೆ ಗೊತ್ತು. ಓಕೆ, ಇದು ಡೀಟೇಲ್ಸ್ ಬಂದು 2022 ಮಾಡಲ್ ಆಗಿದೆ. ಸಿಂಗಲ್ ಓನರ್ಶಿಪ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಆಗಿದೆ. ಜಸ್ಟ್ 41,000 ಡ್ರೈವನ್ ಆಗಿದೆ ಮಾತ್ರ ಅಷ್ಟೇ. 41,000. ಹೌದು ಸರ್, ಎಕ್ಸೆಟ್ ಪ್ಲಸ್ ಫುಲ್ ವೇರಿಯಂಟ್ ಆಗಿರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಯಾರು ಹುಡುಕ್ತಿರೋರಿಗೆ ಅಂಡ್ ಹೊಸ ವೆಹಿಕಲ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರ ಆಗಿರ್ಬೋದು. 41,000 2022 ಮಾಡಲು ಸಿಂಗಲ್ ಓನರು ಟಾಟಾ ಟಾಪ್ ಅಂಡ್ ಎಕ್ಸೆಟ್ ಪ್ಲಸ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಪ್ರೈಸಿಂಗ್ ಸರ್ ಇದು ಮಾರ್ಕೆಟ್ ಬೆಲೆ ನಿಮಗೆ 9 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ ನಿಮಗೆ 7,80,000ಗೆ ಕ್ಲೋಸ್ ಮಾಡ್ಕೊಡೋಣ. 7,80,000 ಲೋನ್ ಆಗುತ್ತೆ. ಹೌದು ಸರ್, ಸಿವಿಲ್ ಚೆನ್ನಾಗಿದೆ, ಖಂಡಿತ ಲೋನ್ ಮಾಡ್ಕೊಡೋಣ. 7,80,000 ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. 2022 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಇನೋವಾ ಸರ್. ನೆಕ್ಸ್ಟ್ ಇದನ್ನು ಸಿಂಗಲ್ ಓನರ್ ವೆಹಿಕಲ್, ಇಂಟರ್ಕೂಲರ್ ವೆಹಿಕಲ್ ಆಗಿರುತ್ತೆ. ಅಂಡ್ KA ನಂಬರು ಪ್ಯೂರ್ಲಿ ಅಂಡ್ ವೇರಿಯಂಟ್ ಸರ್ ವಿ ವೇರಿಯಂಟ್ ಆಗಿರುತ್ತೆ. ವಿ ವೇರಿಯಂಟ್. ಡ್ರೈವನ್ ಆಗಿರೋದು 1,27,000 ಏನೋ ರನ್ನಿಂಗ್. 1,27,000 ಓಡಿರೋದು. ಓನರ್ ಸೆಕೆಂಡ್ ಸಿಂಗಲ್ ಓನರ್ ವೆಹಿಕಲ್. ಕಂಪ್ನಿ ಹೆಸರಲ್ಲಿ ಇರೋದು. ಪ್ರೈಸಿಂಗ್ ಇದು ಜಸ್ಟ್ 6,10,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಜಸ್ಟ್ 5,90,000ಗೆ ಕ್ಲೋಸ್ ಮಾಡ್ಕೊಡೋಣ. 5,90,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಿರೋದು. KA 04 MH4130 ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರು, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಡಸ್ಟರ್ 85 PS ಡೀಸೆಲ್ ವೆಹಿಕಲ್. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ವೈಟ್ ಕಲರ್ ಅಲ್ಲಿ. ಡೀಟೇಲ್ಸ್ ಬಂದು 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. 98,000 ಸಮಥಿಂಗ್ ಏನೋ ಓಡಿದೆ. ಓಕೆ, ಗಾಡಿ ತುಂಬಾ ಕ್ಲಾಸ್ ಆಗಿದೆ. 98,000 ಓಡಿರೋದು. 97,000 ಓಡಿದೆ. 97,000 ಓಡಿರೋದು. 2014 ಮಾಡಲು, 85 PS. ಆಲ್ಮೋಸ್ಟ್ ನಿಮಗೆ ಡೀಸೆಲ್ ವೆಹಿಕಲ್. 85 PS ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಅಂಡ್ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್.
ಪ್ರೈಸಿಂಗ್ ನಿಮಗೆ ಇದು 4,80,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಜಸ್ಟ್ 4,65,000ಗೆ ಕ್ಲೋಸ್ ಮಾಡ್ಕೊಡೋಣ. 4,65,000. ಹೌದು. ಓಕೆ, ನೆಕ್ಸ್ಟ್ ಹೋಗ್ತಿದ್ರೆ ಇನ್ನೊಂದು ಹುಂಡೈ ಕ್ರೆಟಾ. ಇದನ್ನು ಫುಲ್ ಟಾಪ್ ಅಂಡ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಡೀಟೇಲ್ಸ್ ಬಂದು 2016 ಮಾಡಲ್ ಆಗಿದೆ, ಸಿಂಗಲ್ ಓನರ್ಶಿಪ್ ಆಗಿದೆ. ಇದನ್ನು SX ಪ್ಲಸ್ ವೇರಿಯಂಟ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 87,000 ಡ್ರೈವನ್ ಆಗಿದೆ, ಶೋರೂಮ್ ರೆಕಾರ್ಡ್. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಡೀಸೆಲ್ ವೆಹಿಕಲ್. ಪ್ರೈಸ್ ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ ಚೆನ್ನಾಗಿ ಬರುತ್ತೆ. ಅಂಡ್ SX ಟಾಪ್ ಅಂಡ್ ಆಗಿರೋದು, ಪುಷ್ ಬಟನ್ ಆಡೆಡ್ ಅಡ್ವಾಂಟೇಜ್. ಅಂಡ್ ಮೋಸ್ಟ್ ಆಫ್ ದ ಎನ್ಕ್ವೈರಿ ಕ್ರೆಟಾದಲ್ಲಿ ಡೀಸೆಲ್ ಬೇಕು ಅಂತಾರೆ. ಡೀಸೆಲ್ ಬೇಕಂತ ಡಿಮಾಂಡ್. ಒಂದೇ ಒಂದು ಡೆಡ್ ಲೈನ್ ಪ್ರೈಸ್, ನೋ ನೆಗೋಷಿಯೇಟ್. ಜಸ್ಟ್ 7,50,000ಗೆ ಕ್ಲೋಸ್ ಮಾಡ್ಕೊಡೋಣ. 7,50,000ಕ್ಕೆ. ಹೌದು. 2016 ಸಿಂಗಲ್ ಓನರ್. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಹೋಗ್ತಿದ್ರೆ, ನೆಕ್ಸ್ಟ್ ಇನ್ನೊಂದು ಇನೋವಾ. ಇದೂನು ವಿ ವೇರಿಯಂಟ್. ಡೀಟೇಲ್ಸ್ ಬಂದು 2015 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ, ಜಸ್ಟ್ 92,000 ಏನೋ ಸಮಥಿಂಗ್ ರನ್ನಿಂಗ್ ಆಗಿದೆ. 2,000 ಓಡಿರೋ ವೆಹಿಕಲ್ ಆಗಿರುತ್ತೆ. ವಿ ವೇರಿಯಂಟ್, 2.4 ಆಗಿರುತ್ತೆ. 2015 ಇನೋವಾ. ಅಂಡ್ ಪ್ರೈಸಿಂಗ್ ಹೋಗ್ತಿದ್ರೆ 9,95,000 ಕೊಟ್ಟಿದೆ. ನಿಮಗೆ ಅದು ಮಾರ್ಕೆಟ್ ಪ್ರೈಸಿಂಗ್ 12 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ ನಿಮಗೆ 9,65,000ಗೆ ಕ್ಲೋಸ್ ಮಾಡ್ಕೊಡೋಣ. 9,65,000. ಹೌದು, 9.5 ಮಾಡ್ಕೊಡೋಣ. ನಿಮ್ಮ ಚಾನಲ್ ಕಡೆ ಬಂದ್ರೆ ಇಯರ್ ಎಂಡ್ ಆಫರ್ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, 20 ಲೀಟರ್ ಡೀಸೆಲ್ ಮತ್ತು 20 ಲೀಟರ್ ಪೆಟ್ರೋಲ್ ಫ್ರೀ ಹಾಕೊಡ್ತೀನಿ. 20 ಲೀಟರ್. ಹೌದು ಸರ್. ಓಕೆ, ಎಸ್, ತುಂಬಾ ಡಿಮಾಂಡೆಡ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ಪೋಲೋ. ನಿಮ್ಮ ಹತ್ರ ಪೋಲೋಗಳು ಎಷ್ಟು ನೋಡಕ್ ಸಿಗುತ್ತೆ ಸರ್? ಆಲ್ಮೋಸ್ಟ್ ಈಗ ನಿಮ್ಗೆ 4 ಪೋಲೋ ಅವೈಲೇಬಲ್ ಇದೆ. 4 ಪೋಲೋ ನಿಮ್ಗೆ ನಾಳೆ ಸ್ಟಾಕ್ ಇನ್ ಆಗುತ್ತೆ. ಓಕೆ, ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಪೋಲೋದಲ್ಲಿ ನಿಮ್ಮ ಹತ್ರ ಜಸ್ಟ್ 2,80,000 ಇಂದ ಸ್ಟಾರ್ಟಿಂಗ್ ಇದೆ. 2,80,000ಕ್ಕೆ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಎಲ್ಲ ಇರೋದು. ಎಲ್ಲ ಸಿಂಗಲ್ ಓನರ್ ವೆಹಿಕಲ್. 2,80,000 ಇಂದ ಅಪ್ ಟು ಎಲ್ಲಿವರೆಗೆ ಸರ್? ಜಸ್ಟ್ 3,50,000 ಒಳಗಡೆನೆ ಇರೋದು. 3,50,000 ಒಳಗಡೆನೆ ಇರೋದು. 2,80,000 ಇಂದ 3,50,000ವರೆಗೆ ಪೋಲೋಗಳು ಸಿಗುತ್ತೆ. ಟೋಟಲ್ 8 ವೆಹಿಕಲ್ ಸ್ಟಾಕ್ ಇನ್ ಆಗುತ್ತೆ. ಇವತ್ತು 4 ತೋರಿಸ್ತೀನಿ, ಬೇಕಂತಾರೆ 4 ಇದೆ, ವಿಡಿಯೋದಲ್ಲಿ ಸಿಗೋದಿಲ್ಲ. ಅದು ವಿಸಿಟ್ ಆಗಿ ನಿಮಗೆ ಅದು ಸಿಗುತ್ತೆ ಅಂತ ಹೇಳ್ಬೋದು. ರೆಡ್ ಕಲರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಹೇಳ್ಬಿಡಿ ಸರ್. ಇದು ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್ ಆಗಿದೆ, ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಅದು ಕೂಡ ರೆಡ್ ಕಲರ್ ಬ್ಯೂಟಿ. ತುಂಬಾ ಕಾಲೇಜ್ ಅವರು ಶೋಕಿ ಮಾಡೋರು ನಿಮ್ಗೆ ರೆಡ್ ಕಲರ್ ಬೇಕಂತ ಡಿಮಾಂಡ್ ಮಾಡ್ತಾರೆ. ಅದು ಕೂಡ ರೆಡ್ ಕಲರ್ ಇದೆ. ವೈಟ್ ಕಲರ್ ಬೇಕಾರ್ಗು ಅವು ವೈಟ್ ಕಲರ್ ಇದೆ, ಮತ್ತೆ ಬ್ಲೂ ಬೇಕಂದ್ರೆ ಬ್ಲೂ ಕಲರ್ ಇದೆ, ಗ್ರೇನು ಇದೆ. ನಿಮಗೆ ಯಾವ ಕಲರ್ ಅಲ್ಲಿ ಬೇಕು, ಯಾವ ವೇರಿಯಂಟ್ ಅಲ್ಲಿ ಬೇಕು, ಯಾವ ಮಾಡೆಲ್ ಅಲ್ಲಿ ಬೇಕು, ಕರ್ನಾಟಕ ಕಾರ್ ಝೋನ್ಗೆ ವಿಸಿಟ್ ಮಾಡಿ. ಈ ಗಾಡಿ ಪ್ರೈಸಿಂಗ್ ಬಂದು ನಿಮಗೆ ಜಸ್ಟ್ 3,50,000 ಕೋಟಿಂಗ್ ಇದೆ. ಇಯರ್ ಎಂಡ್ ಆಫರ್ ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 3,35,000ಗೆ ಕ್ಲೋಸ್ ಮಾಡ್ಕೊಡೋಣ. 3,35,000ಕ್ಕೆ ಡೀಸೆಲ್ ಪೆಟ್ರೋಲ್ ವೇರಿಯಂಟು ಹೈಲೈನ್ ಗಾಡಿ ಸಿಗ್ತಿರೋದು, ಸಿಂಗಲ್ ಓನರ್ ವೆಹಿಕಲ್. ಹಾಗೆ i20 ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಿದ್ರೆ, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದು ಡೀಟೇಲ್ಸ್ ಬಂದು 2017 ಮಾಡಲ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಇದು ಗಾಡಿ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಇದು ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ವಾಲ್ಯೂಮ್, ಕ್ರೂಸ್ ಕಂಟ್ರೋಲ್, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು. ಓಕೆ, ಪ್ರೈಸಿಂಗ್ ಬಂದು ಜಸ್ಟ್ 5,60,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಜಸ್ಟ್ 5,45,000ಗೆ ಕ್ಲೋಸ್ ಮಾಡ್ಕೊಡೋಣ. 5,45,000 ಆಗುತ್ತೆ. ಲೋನ್ ಅಂತ ಹೋದ್ರೆ ಒಂದು 40,000 ಡೌನ್ ಪೇಮೆಂಟ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, 1 ಲಕ್ಷ ಡೌನ್ ಪೇಮೆಂಟ್ ಆರಾಮಾಗಿ ಮಿಕ್ಕಿ ಸಿವಿಲ್ ಚೆನ್ನಾದ್ರೆ ಪೂರ್ತಿ ಲೋನು ಮಾಡ್ಕೊಡೋಣ. ಎಸ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಮರ್ಸಿಡೀಸ್ ಬೆಂಜು. ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ. ಈ ಲಾಸ್ಟ್ ಟೈಮ್ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀರಾ? ಹೌದು ಸರ್, ಲಾಸ್ಟ್ ಟೈಮ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಣ. ಓಕೆ, ಹೇಳಿ ಡೀಟೇಲ್. 2006 ಸಿಂಗಲ್ ಓನರ್ ಮರ್ಸಿಡೀಸ್ ಬೆಂಜ್ ಈ ಕ್ಲಾಸ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ, ಎಲ್ಲಾನು ಫೀಚರ್ಸ್ ಎಲ್ಲಾ ಫೀಚರ್ಸ್ ಇದೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಇದು. ಪ್ರೈಸಿಂಗ್ ಬಂದು ಜಸ್ಟ್ 4,20,000ಗೆ ಕ್ಲೋಸ್ ಮಾಡ್ಕೊಡೋಣ. 420 ಆಗುತ್ತೆ. ಮತ್ತೆ 4,10,000ಗೆ ಕೊಡೋಣ. 4 lakh ರೌಂಡ್ ಫಿಗರ್ ಖಂಡಿತ ಮಾಡ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸ್ವಿಫ್ಟ್. ಸ್ವಿಫ್ಟ್ ಡೀಟೇಲ್ಸ್ ಬಂದು 2017 ಮಾಡಲ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್, ಸಾರಿ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು 98,000 ರನ್ನಿಂಗ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಜಸ್ಟ್ ಈಗ ಬಂದಿರೋದು. ಡೆಲಿವರಿ ಟೈಮಲ್ಲಿ ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡೋಣ. ಇದಕ್ಕೆ ಪ್ರೈಸಿಂಗ್ ಬಂದು 5,20,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ ರೌಂಡ್ ಫಿಗರ್ 5 lakhಗೆ ಕ್ಲೋಸ್ ಮಾಡ್ಕೊಡೋಣ. 17 ಮಾಡಲ್ ವೆಹಿಕಲ್. ಎಸ್, ನೆಕ್ಸ್ಟ್ ಆಲ್ಟೋ K10 ಇರೋದು. ಒಂದು ಚಿಕ್ಕ ಫ್ಯಾಮಿಲಿಗೆ ಮೈಲೇಜ್ಗೆ ಒಳ್ಳೆ ವೆಹಿಕಲ್ ವಿತ್ CNG ಫಿಟೆಡ್ ಇರೋದು. CNG ಅಲ್ಲಿ ಮೈಲೇಜ್ ಎಷ್ಟು ಬರುತ್ತೆ? ಆರಾಮಾಗಿ ಒಂದು 30 ಬರುತ್ತೆ ಸರ್. 30 ಆರಾಮಾಗಿ ಬರುತ್ತೆ. VXI LXI ಇದು? VXI ವೇರಿಯಂಟ್ ಆಗಿರುತ್ತೆ ಇದು. VXI ಆಗಿನ ಕಾಲದಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಬರೋದಿಲ್ಲ. ಆಕ್ಚುಲಿ ನಿಮಗೆ ಫಾಗ್ ಲ್ಯಾಂಪ್ ಬೇಕಂದ್ರೆ ಫಾಗ್ ಲ್ಯಾಂಪ್ ಹಾಕೋಬಹುದು. ಅಂಡ್ ಗಾಡಿ ನೋಡ್ಬೋದು ವೈಟ್ ಕಲರಲ್ಲಿ. CNG ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಪ್ರೈಸಿಂಗ್ ಜಸ್ಟ್ 1,75,000ಗೆ ಕ್ಲೋಸ್ ಮಾಡ್ಕೊಳ್ಳೋಣ. 11 ಸೆಕೆಂಡ್ ಓನರ್ ವೆಹಿಕಲ್. 2011 ಮಾಡಲು 1,75,000ಕ್ಕೆ CNG ವೆಹಿಕಲ್. ಹೌದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಬಲಿರೋ.
ಮಾರುತಿ ಸುಜುಕಿ ಬೆಲೆನು ಡೆಲ್ಟಾ ವೇರಿಯಂಟ್ ಆಗಿರುತ್ತೆ ಇದು. ಡೀಟೇಲ್ ಬಂದು 2019 ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಜಸ್ಟ್ 71,000 ಡ್ರೈವನ್ ಆಗಿದೆ. ಡೀಸೆಲ್ ವೆಹಿಕಲ್ 71,000 ನೋಡಿರೋದು. ಪ್ರೈಸಿಂಗ್ ಅದು ಮಾರ್ಕೆಟ್ ಪ್ರೈಸಿಂಗ್ 6.5 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 5,75,000 ಕ್ಲೋಸ್ ಮಾಡ್ಕೊಳ್ಳಿ. 5,75,000ಕ್ಕೆ ಡೆಲ್ಟಾ ವೇರಿಯಂಟ್ ಡೀಸೆಲ್ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅಂಡ್ ಲೋನ್ ಅಂತ ಹೋಗೋದ್ರೆ ಆಲ್ಮೋಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಸಾಕಾಗುತ್ತೆ. ಸಿವಿಲ್ ಚೆನ್ನಾದ್ರೆ ಖಂಡಿತ ಸರ್ ಒಂದು 70 to 80% ಲೋನೇ ಮಾಡ್ಕೊಡೋಣ ಖಂಡಿತ. ನೆಕ್ಸ್ಟ್ ಇಲ್ಲಿ 2 ಗಾಡಿಗಳು ನಿಮ್ಗೆ ಸಿಗುತ್ತೆ. ವೋಲ್ಕ್ಸ್ವ್ಯಾಗನ್ ಪೋಲೋ. ಈ ಗಾಡಿ ಕಲರ್ ಬೇಕಂದ್ರೆ ಈ ಗಾಡಿ ಕಲರ್ ಹೋಗ್ಬೋದು. ನಿಮಗೆ ಅಲ್ಲಿ ರೆಡ್ ಕಲರ್ ಅಂತ ತೋರಿಸಿದ್ದೀನಿ, ವೈಟ್ ಕಲರ್ ತೋರಿಸೋದು ಬಾಕಿ ಇದೆ. ಹೇಳಿ ಡೀಟೇಲು. ಇದು ಡೀಟೇಲ್ಸ್ ಬಂದು 2010 ಮಾಡಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಕಂಫರ್ಟ್ ಲೈನ್ ವೇರಿಯಂಟ್ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಜಸ್ಟ್ 65,000 ಡ್ರೈವನ್ ಆಗಿದೆ. ವಿತ್ ಶೋರೂಮ್ ರಿಕಾರ್ಡ್, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಸಿಗುತ್ತೆ. ಪ್ರೈಸಿಂಗ್ ಬಂದು ಜಸ್ಟ್ 2,85,000 ಕ್ಲೋಸ್ ಮಾಡ್ಕೊಡೋಣ. 2,85,000ಗೆ 2010 ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, 2,85,000 ಅಂದ್ರೆ ನನ್ನ ಪ್ರಕಾರ ಒಂದು 260ಕ್ಕೆ ಚಾನ್ಸ್ ಇದೆಯಾ? ಒಂದು 280ಗೆ ಕ್ಲೋಸ್ ಮಾಡ್ಕೊಡೋಣ. 85 ಇಂದ 80,000 5,000 ಆಗೋದಿಲ್ಲ. 270 ಏನಾದ್ರು ಚಾನ್ಸ್ ಇದೆ? ಖಂಡಿತ ಮಾಡ್ಕೊಡೋಣ. 2,70,000ಗೆ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ವೆಹಿಕಲ್. ನೆಕ್ಸ್ಟ್ ಇದು ತುಂಬಾ ರೇರ್ ಕಲರ್ ಸರ್. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದು. ಡೀಟೇಲ್ ಬಂದು 2012 ಮಾಡಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಜಸ್ಟ್ 57,000 ಡ್ರೈವನ್ ಆಗಿದೆ. 57,000 ರೆಕಾರ್ಡೆಡ್. ರೆಕಾರ್ಡೆಡ್. ಪ್ರೈಸಿಂಗ್ ಬಂದು ಜಸ್ಟ್ ನಿಮ್ಗೆ 3,30,000ಗೆ ಕ್ಲೋಸ್ ಮಾಡ್ಕೊಡೋಣ. 3,30,000. ಹೌದು ಸರ್. ಓಕೆ, 2012 ಅಂದ್ರಲ್ಲ? 12 ಸಿಂಗಲ್ ಓನರ್ ವೆಹಿಕಲ್. ಸುಜುಕಿ ರಿಟ್ಜ್ ಡೀಸೆಲ್ ಪೆಟ್ರೋಲ್ ವೇರಿಯಂಟ್. VXI VXI ವೇರಿಯಂಟ್. ಓಕೆ, ಡೀಟೇಲ್ಸ್ ಬಂದು 2012 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. 92,000 ಓಡಿದೆ. ವಿತ್ ಶೋರೂಮ್ ರಿಕಾರ್ಡ್ ಇದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಡೆಲಿವರಿ ಟೈಮಲ್ಲಿ ವಾಶ್, ರಬ್ಬಿಂಗ್, ಪಾಲಿಶ್ ಎಲ್ಲ ಮಾಡೋಣ. ವಿತ್ 20 ಲೀಟರ್ ಪೆಟ್ರೋಲ್ ಫ್ರೀ ಹಾಕೊಡೋಣ. 20 ಲೀಟರ್ ಪೆಟ್ರೋಲ್. ಹೌದು ಸರ್. ಓಕೆ, 20 ಲೀಟರ್ ಪೆಟ್ರೋಲ್ ಗಾಡಿಗೆ. ಡೀಸೆಲ್ ಗಾಡಿಗೆ 20 ಲೀಟರ್ ಡೀಸೆಲ್. VXI ವೇರಿಯಂಟ್ ಆಗಿರೋದ್ರಿಂದ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್. ಓಕೆ, ಪ್ರೈಸಿಂಗ್ ಅದು ಮಾರ್ಕೆಟ್ ಪ್ರೈಸಿಂಗ್ 3.5 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 3,20,000ಗೆ ಕ್ಲೋಸ್ ಮಾಡಿ. 3,20,000. ಹೌದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. ಕಲಿಯೋಕೆ ವೆಹಿಕಲ್ ಬೇಕು. ಸ್ಯಾಂಟ್ರೋ ಅಂಡ್ ಚೆನ್ನಾಗಿದೆ. ರೀಸೇಲ್ ವ್ಯಾಲ್ಯೂನು ಹೋಗ್ಬೋದು. ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಗಾಡಿ ನೋಡ್ಬೋದು. ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ರೀಸೆಂಟ್ ಆಗಿ ಟೈರ್ಸ್ ಕೂಡ ಹಾಕಿದ್ದಾರೆ. ಗಾಡಿ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಡುವಲ್ ಟೋನ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. 4 ಪವರ್ ವಿಂಡೋಸ್ ಬರುತ್ತೆ. ಎಕ್ಸೋ ಫುಲ್ ಟಾಪ್ ಎಂಡ್. ಟಾಪ್ ಎಂಡ್. ಡ್ರಿವನ್ ಆಗಿರೋದು ಜಸ್ಟ್ 74,000 ಡ್ರಿವನ್ ಆಗಿರೋದು. ವಿತ್ ಶೋರೂಮ್ ರಿಕಾರ್ಡ್, ರೀಸೆಂಟ್ ಸರ್ವಿಸ್ ಎಲ್ಲ ಆಗಿದೆ. ಓನರ್ ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಜಸ್ಟ್ 1,80,000ಗೆ ಕ್ಲೋಸ್ ಮಾಡ್ಕೊಡೋಣ. 2004 ಮಾಡಲ್. FC ಅಪ್ ಟು ಡೇಟ್ ರನ್ನಿಂಗ್ ಆಗಿದೆ. ಜಸ್ಟ್ ರೀಸೆಂಟ್ ಒಂದು 5 ದಿವಸನೂ ಆಗಿಲ್ಲ ಹಾಕಿ. ಓಕೆ, ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಹೋಂಡಾ ಸಿಟಿ. ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ. 3rd ಓನರ್ಶಿಪ್ ಆಗಿದೆ. ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. ಓಕೆ, ಅದು ಗ್ಲಾಸ್ ಕ್ರಾಕ್ ಆಗಿದೆ. ಅದನ್ನು ಚೇಂಜ್ ಮಾಡ್ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಅಲ್ಲೇ ಎಲ್ಲ ಹಾಕಿದ್ದಾರೆ. ಕಂಪ್ನಿದು ಫ್ಯಾಬ್ರಿಕ್ ಸೀಟ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಎಸ್ ವೇರಿಯಂಟ್, ವಿ ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡ್. ಪ್ರೈಸಿಂಗ್ ಜಸ್ಟ್ 2,85,000ಗೆ ಕ್ಲೋಸ್ ಮಾಡ್ಕೊಡಿ. 2,85,000ಕ್ಕೆ ಈ ವೆಹಿಕಲ್. ಈ ವೆಹಿಕಲ್ ಸಿಗ್ತಾ ಇದೆ. ಎಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. ಹೊಂಡಾಯ್ ವರ್ನಾ SX ಟಾಪ್ ಎಂಡ್ ಡೀಸೆಲ್ ವೆಹಿಕಲ್. ಮೈಲೇಜ್ ಆಲ್ಮೋಸ್ಟ್ ಒಂದು 20-24 ಸರ್. ಆರಾಮಾಗಿ 22 ಮೈಲೇಜ್ ಬರುತ್ತೆ ಸರ್. ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅಂಡ್ ಕಲರ್ ನೋಡ್ಬೋದು ಯಾವ ತರ ಬರುತ್ತೆ. ಟಾಪ್ ಎಂಡ್ ಆಗಿರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಅಂಡ್ ಬ್ಯಾಕ್ ವೈಫರ್, ಡಿಫಾಗರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಈ ಕಲರ್ ಅಲ್ಲಿ ಯಾರು ಹೊಂಡಾಯ್ ವರ್ನಾ ತಗೊಳ್ತಿದ್ರೆ ಡಿಕ್ಕಿ ಗಾಡಿನೂ ಬರುತ್ತೆ ಅಂಡ್ ಸ್ಟೈಲಿಶ್ ಅಲ್ಲಿ ಬರುತ್ತೆ. ಅಂಡ್ ಮೈಲೇಜ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಓನರ್ ಆಗಿರೋದು. ಓಡಿರೋದು ಸರ್ ಓಡಿರೋದು 1,16,000 ಓಡಿದೆ. 1,16,000 ಓಡಿರೋದು. ಪ್ರೈಸಿಂಗ್ ಅಂತ ಹೋದ್ರೆ 4,15,000. 4,15,000 ಕೋಟಿಂಗ್ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 4 lakhಗೆ ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡೋಣ. ನಾನು 390 ಕೇಳಬೇಕಂತ ಅನ್ಕೊಂಡೆ. ಆಯ್ತು, ಮಾಡ್ಕೊಡೋಣ ಸರ್. ಓಕೆ, 3,90,000ಕ್ಕೆ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್ 2012 ಮಾಡಲ್ ವರ್ನಾ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ನೋಡ್ತೀವಿ. ಸುಜುಕಿ ಸಿಯಾಜ್ ತುಂಬಾ ಗೌರ್ಮೆಂಟ್ ಆಫೀಸರ್ ಅವರು ಇದೆ ಈ ವೆಹಿಕಲ್ ಲೈಕ್ ಮಾಡೋದು. ಅದು ಕೂಡ ಡೀಸೆಲ್ ವೆಹಿಕಲ್. ZDI ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 1,16,000 ಓಡಿದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲ ಇದೆ. ಓಕೆ, ಪ್ರೈಸಿಂಗ್ ನಿಮಗೆ ಅದು ಮಾರ್ಕೆಟ್ ಪ್ರೈಸಿಂಗ್ 6.5 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 5,75,000ಗೆ ಕ್ಲೋಸ್ ಮಾಡ್ಕೊಡೋಣ. 5,75,000ಕ್ಕೆ ZDI ಟಾಪ್ ಎಂಡ್ ಸಿಯಾಜ್ ಸಿಗ್ತಿರೋದು. ಹೌದು ಸರ್. ಎದುರುಗಡೆ ಬಂದು ಜಸ್ಟ್ 5,60,000ಗೆ ಕ್ಲೋಸ್ ಮಾಡ್ಕೊಡೋಣ. 5,60,000. ಓಕೆ, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಪೆಟ್ರೋಲಾ ಡೀಸೆಲ್ ಇದು? ಸರ್ ಡೀಸೆಲ್ ವೆಹಿಕಲ್. ಓಕೆ, ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ. 3rd ಓನರ್ಶಿಪ್ ಆಗಿದೆ. ಡೀಸೆಲ್ ವೆಹಿಕಲ್. ZDI ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಆಗಿರುತ್ತೆ. ಅದು ಡೀಸೆಲ್ 2011 ಮಾಡಲು. ಓನ್ಲಿ ಡ್ರಾಬ್ಯಾಕ್ ಅಂದ್ರೆ 3rd ಓನ್ ಆಗಿರುತ್ತೆ. ಡ್ರಿವನ್ ಆಗಿರೋದು ಸರ್ 98 ಸಮಥಿಂಗ್ ಏನೋ ಡ್ರಿವನ್ ಆಗಿದೆ. 98. ಹಾ. ಪ್ರೈಸಿಂಗ್
ಸರ್ ಜಸ್ಟ್ 3,65,000ಗೆ ಕ್ಲೋಸ್ ಮಾಡ್ಕೊಡೋಣ. 3,65,000ಕ್ಕೆ. ಹಾ. ಓಕೆ, ಇದು ಗಾಡಿ ಬೇಡ ಅಂದ್ರೆ ಪೆಟ್ರೋಲ್ ವೇರಿಯಂಟಾ ಡೀಸೆಲ್? ಪೆಟ್ರೋಲ್ ವೇರಿಯಂಟು. ಸರ್ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರು ಡೀಟೇಲ್ಸ್ ಬಂದು 2010 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಸ್ವಲ್ಪ ಗಾಡಿ ಟಚ್ ಅಪ್ ಪಾಲಿಶ್ ಮಾಡಬೇಕು. ಡೆಲಿವರಿ ಟೈಮಲ್ಲಿ ಅದು ಪಿನ್ ಟು ಪಿನ್ ಒಂದು ಸ್ಕ್ರಾಚ್ ಇರ್ಬೋದು, ಆ ಕಂಡೀಷನ್ ಅಲ್ಲೇ ಕೊಡ್ತೀನಿ. ಪ್ರೈಸಿಂಗ್ ಹಿಂಗಿದೆ ನಿಮಗೆ ಜಸ್ಟ್ 3,20,000ಗೆ ಕ್ಲೋಸ್ ಮಾಡ್ಕೊಡೋಣ. 3,20,000ಕ್ಕೆ ಎದುರುಗಡೆ ಬಂದು ಜಸ್ಟ್ 3 lakhಗೆ ಕ್ಲೋಸ್ ಮಾಡ್ಕೊಡೋಣ. 3 ಲಕ್ಷಕ್ಕೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಡಿಸೈರ್ ಬನ್ನಿ ವಿಸಿಟ್ ಆಗಿ. ಎಫ್ ಸಿ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇರೋದು. ಇದು ಶಿಫ್ಟ್ ಸರ್. ಇದು ಡೀಟೇಲ್ಸ್ ಬಂದು 2014 ಮಾಡಲ್ ಆಗಿದೆ. ಓಕೆ, ಸಿಂಗಲ್ ಓನರ್ಶಿಪ್, ಸಾರಿ 2013 ಮಾಡಲ್ ಆಗಿದೆ, ಸಿಂಗಲ್ ಓನರ್ಶಿಪ್ ಆಗಿದೆ. ಇವೆಲ್ಲ ಫ್ರೆಶ್ ಸ್ಟಾಕ್ ಇನ್ನ ಗಾಡಿಗಳು ಸರ್. ಗಾಡಿ ಜಸ್ಟ್ ಈಗ ಸ್ಟಾಕ್ ಇನ್ ಆಗಿರೋದು. ಓಕೆ, ಗಾಡಿ ಇನ್ನ ಸಣ್ಣ ಪಟ್ಟ ರೆಡಿ ಮಾಡಬೇಕು. ಡೆಲಿವರಿ ಟೈಮಲ್ಲಿ ಅದು ಪಿನ್ ಟು ಪಿನ್ ಮಾಡ್ಕೊಡ್ತೀನಿ. ಡೀಟೇಲ್ಸ್ ಬಂದು 2013 ಸಿಂಗಲ್ ಓನರ್ ZXi ಫುಲ್ ಟಾಪ್ ಎಂಡ್ ವೆಹಿಕಲ್. ZXi ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಬಂದು ಜಸ್ಟ್ 4,20,000ಗೆ ಕ್ಲೋಸ್ ಮಾಡ್ಕೊಡೋಣ. 4,20,000ಕ್ಕೆ. ಹೌದು ಸರ್. ಓಕೆ, ವಿತ್ ಕರ್ನಾಟಕ. ವಿತ್ ಕರ್ನಾಟಕ. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು VDI ಡೀಸೆಲ್ ವೇರಿಯಂಟ್ ಇದೆ ಸರ್. ಇದು ಡೀಟೇಲ್ಸ್ ಬಂದು 2008 ಸಿಂಗಲ್ ಓನರ್ ವೆಹಿಕಲ್ VDI ವೇರಿಯಂಟ್ ಆಗಿರುತ್ತೆ. ಇದು ಡೀಸೆಲ್ ವೆಹಿಕಲ್. ಜಸ್ಟ್ 2,60,000ಗೆ ಕ್ಲೋಸ್ ಮಾಡ್ಕೊಡೋಣ. 2,60,000. 2,60,000ಕ್ಕೆ ಡೀಸೆಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2008 ಸಿಂಗಲ್ ಓನರ್. ಓಕೆ, ಎಫ್ ಸಿ ಜಸ್ಟ್ ರೀಸೆಂಟ್ 15 ದಿವಸ ಆಗಿದೆ ಆಗಿ. ಓಕೆ, ಎಸ್. ಆಕೆ ನೆಕ್ಸ್ಟ್ ಕಲಿಯೋಕೆ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಒಂದು ಪಾರ್ಕಿಂಗ್ ಸ್ಪೇಸ್ಗೆ, ಮೈಲೇಜ್ಗೆ, ಲೇಡೀಸ್ ಓಡಿಸೋಕೆ ಒಳ್ಳೆ ವೆಹಿಕಲ್. ಇದು ಬೇಡ ಅಂದ್ರೆ ಹುಂಡೈ ಇಯಾನ್ ಅಲ್ಲಿ ಅವೈಲೇಬಲ್ ಇದೆ. ಇದು ಡೀಟೇಲ್ಸ್ ಬಂದು 2008 ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 82,000 ಓಡಿದೆ ವಿತ್ ಶೋರೂಮ್ ರಿಕಾರ್ಡ್. ಓಕೆ, ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. VXi ವೇರಿಯಂಟ್ ಆಗಿರುತ್ತೆ. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲ. ಪ್ರೈಸಿಂಗ್ ಜಸ್ಟ್ 1,80,000ಗೆ ಮಾಡ್ಕೊಡೋಣ. 1,80,000ಕ್ಕೆ ಈ ಗಾಡಿ ಸಿಗ್ತಿರೋದು. VXi ಆಗಿರುತ್ತೆ, ಆಗಿನ ಕಾಲದಲ್ಲಿ ಟಾಪ್ ಎಂಡ್ ಇದು. ಆಕ್ಚುಲಿ ನೆಕ್ಸ್ಟ್ ಹೋಗ್ತಿದ್ರೆ 800 ಎರಡು ಗಾಡಿಗಳಿರೋದು. ಇದು ಡೀಟೇಲ್ಸ್ ಬಂದು 2003 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ. ಜಸ್ಟ್ ಚೀಪ್ ಪ್ರೈಸ್ ಅಲ್ಲಿ ಕೊಡೋಣ. ಏನ್ ಪ್ರೈಸಿಂಗ್? ಜಸ್ಟ್ 42,000ಗೆ ಕೊಡೋಣ. 40,000 ಮಾಡ್ಕೊಡೋಣ. 38,000 ಮಾಡ್ಕೊಡೋಣ ಸರ್. ನಾನು ಕಮ್ಮಿ ಕೇಳಿದ್ನ. ಈ 35,000 ಏನಾದ್ರು ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಆಗುತ್ತೆ ಸರ್? 37,000 ಫೈನಲ್ ಮಾಡ್ಕೊಡೋಣ ಸರ್. 37,000ಕ್ಕೆ ನಿಮಗೆ ಈ ಗಾಡಿ ಸಿಗ್ತಿರೋದು. 800 ಯಾರು ಬೇಕು ಕಲಿಯೋಕ್ಕೆ ಗಾಡಿ ಆಪ್ಟ್ ಮಾಡ್ಬೋದು. ಈ ಗಾಡಿ 2003 ಮಾಡಲ್. 2003 ಮಾಡಲ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಗಾಡಿ ಇರೋದು. ನೆಕ್ಸ್ಟ್ ಇನ್ನೊಂದು, ಇದು ಡೀಟೇಲ್ಸ್ ಬಂದು 2009 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ 1,15,000ಗೆ ಕ್ಲೋಸ್ ಮಾಡ್ಕೊಡೋಣ. 1,15,000. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ i20 ಇಲ್ಲ ಪೋಲೋ. ಓಕೆ, ದಿ ಡೀಟೇಲ್ಸ್ ಬಂದು 2011 ಸಿಂಗಲ್ ಓನರ್ ವೆಹಿಕಲ್. ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. ಬಟ್ ನಿಮಗೆ ಕಂಪ್ನಿ ಫಿಟೆಡ್ ಅಲೈಸ್ ಎಲ್ಲ ಸಿಗುತ್ತೆ ಇದಕ್ಕೆ. ಓಕೆ, ಕಂಫರ್ಟ್ ಲೈನ್ ಆಫ್ಟರ್ ಮಾರ್ಕೆಟ್ ಅಲೈಸ್. ಕಂಪ್ನಿ ಫಿಟೆಡ್ ಅಲೈಸ್ ಅದು ಕಂಪನಿ. ಓಕೆ, ಏರ್ ಬ್ಯಾಗ್ ಬರುತ್ತಾ? ಇಲ್ಲ, ಏರ್ ಬ್ಯಾಗ್ ಬರಲ್ಲ. ಪ್ರೈಸಿಂಗ್ ನಿಮಗೆ ಜಸ್ಟ್ 3,10,000ಗೆ ಕ್ಲೋಸ್ ಮಾಡ್ಕೊಡೋಣ. 11 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಕಂಫರ್ಟ್ ಲೈನ್ ಆಗಿರೋದು. ಹಾಗೆ ನೆಕ್ಸ್ಟ್ ಹೋಗ್ತಿದ್ರೆ ರೆನಾಲ್ಟ್ ಸ್ಕಾಲಾನ. ರೆನಾಲ್ಟ್ ಸ್ಕಾಲಾ ಡೀಸೆಲ್ ವೆಹಿಕಲ್. ಓಕೆ, ಡೀಟೇಲ್ಸ್ ಬಂದು 2013 ಸೆಕೆಂಡ್ ಓನರ್. ಜಸ್ಟ್ 3,20,000ಗೆ ಕ್ಲೋಸ್ ಮಾಡ್ಕೊಡೋಣ. 3,20,000ಕ್ಕೆ ಟಾಪ್ ಎಂಡ್. ಟಾಪ್ ಎಂಡ್ 3,20,000ಕ್ಕೆ ಡೀಸೆಲ್ ವೇರಿಯಂಟ್ ರೆನಾಲ್ಟ್ ಸ್ಕಾಲಾ. ಮೈಲೇಜ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ 22 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಈ ಗಾಡಿ ಮೇಲೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಹುಂಡೈ ಇಯಾನ್. ಡೀಟೇಲ್ಸ್ ಬಂದು 2014 ಮಾಡಲ್ ಆಗಿದೆ, ಥರ್ಡ್ ಓನರ್ ಆಗಿದೆ. ಜಸ್ಟ್ 57,000 ರನ್ ಆಗಿರೋದು ಅಷ್ಟೇ. ಪ್ರೈಸಿಂಗ್ ನಿಮಗೆ ಜಸ್ಟ್ 2,40,000ಗೆ ಮಾಡ್ಕೊಡೋಣ. 2,40,000. 2,40,000ಕ್ಕೆ 14 ಮಾಡಲ್ ಇಯಾನ್ ಸಿಗ್ತಿರೋದು. ಮೈಲೇಜ್ ನಿಮಗೆ ಆರಾಮಾಗಿ 20 ಮೇಲೆ ಬರುತ್ತೆ. ಈ ಗಾಡಿ ಆರಾಮಾಗಿ ಮಾಡ್ಬೋದು.